ಎಲ್ಲರೂ ಒಂದೇ ಸರಿ ಜೋರಾಗಿ ಓಕೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ದೊಡ್ಡ ಅದ್ಭುತ ಮಾಡಿದ್ದಾರೆ, ದೇವ್ರು ಜಯ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರನ ಸಲ್ಲಿಸೋಣ. ಆಗಿರೋ ಸ್ಥಳಗಳಲ್ಲಿ ನಾವೆಲ್ಲರೂ ಕೀರ್ತನೆ ಓದಿಕೊಳ್ಳೋಣ. ಬೇರೆ ಮಕ್ಕಳೇ, ಅನೇಕ ವಿಷಯಗಳು ನಾವು ಕೂತ್ಕೊಳ್ಳೋದು, ಎದ್ದೇಳೋದು, ನಾವು ಆಲೋಚನೆ ಮಾಡೋದು, ನಾವು ಚಿಂತೆ ಮಾಡೋದು, ನಾವು ಯೋಚನೆ ಮಾಡೋದು ಎಲ್ಲವೂ ಕೂಡ ನನ್ನ ದೇವರಿಗೆ ತಿಳಿದಿದೆ. ಹಲ್ಲೆಲೂಯಾ. ಯಾಕಂದರೆ ಆತನಿಗೆ ಯಾಕೆ ಈ ಲೋಕದಲ್ಲಿ ಯಾರಿಗೆ ನಮ್ಮ ಬಗ್ಗೆ ಏನು ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ನನ್ನ ದೇವರಿಗೆ ಎಲ್ಲವೂ ಗೊತ್ತಿದೆ. ಹಲ್ಲೆಲೂಯಾ. ನಾವು ಎದ್ದೇಳೋದು, ನಾವು ಕುಳಿತುಕೊಳ್ಳೋದು, ನಾವು ಮಲಗೋದು, ನಾವು ಯೋಚನೆ ಮಾಡೋದು, ನಾವು ಚಿಂತೆ ಮಾಡೋದು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋ ಎಲ್ಲ ಕುರಿತು ಆತನಿಗೆ ಎಲ್ಲವೂ ಆತನು ತಿಳಿದಿದ್ದಾನೆ. ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಭಾರ ಎಲ್ಲವನ್ನೂ ಆತನು ತಿಳಿದಿದ್ದಾನೆ. ತಿಳಿದಿಲ್ಲ ಅಂತಲ್ಲ, ಆದರೂ ಕೂಡ ನಾವು ನೋಡಿ ದೇವರ ಮಕ್ಕಳೇ, ಆದರೂ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಆತನ ಮಕ್ಕಳಾಗಿ ನಮ್ಮನ್ನು ಕರೆದಿರುವಾಗ ನಾವು ಆತನ ಸಮ್ಮುಖದಲ್ಲಿ ಕೇಳಿಕೊಳ್ಳೇಬೇಕು. ಆತನ ಪಾದದಲ್ಲಿ ನಾವು ಮೊರೆ ಇಡಬೇಕು. ಇವತ್ತೊಂದು ಕಷ್ಟ ಇದೆ, ಒಂದು ಹೋರಾಟ ಇದೆ, ಒಂದು ಪ್ರತಿಕೂಲ ಇದೆ, ನನ್ನ ದೇವರಿಗೆ ಎಲ್ಲ ಗೊತ್ತು ಅಂತೇಳಿ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತಾ ನಡೆಯಲ್ವಾ? ನಡೆಯಲ್ಲ. ಇವಾಗ ನಮಗೆ ಊಟ ಬೇಕಂದ್ರೆ ನಾವು ಅಡುಗೆ ಮಾಡಬೇಕು ಅಲ್ವಾ? ಅಡುಗೆ ಮಾಡಿದ್ರೆ ನಮ್ಮ ಕೈಗೆ ಬಂದು ಸಿಗುತ್ತಾ? ಸಿಗಲ್ಲ. ನಾವು ಹೋಗಿ ಪ್ಲೇಟ್ಗೆ ಅದನ್ನು ಸಿದ್ಧ ಮಾಡಿ ನಮ್ಮ ಬಾಯಿಗೆ ಇಟ್ಕೊಂಡ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ ಹೇಳಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರತಿಯೊಂದು ಕೂಡ ದೇವರ ಸನ್ನಿಧಾನದಲ್ಲಿ ನಮ್ಮ ದೇವರಿಗೆ ಎಲ್ಲ ಗೊತ್ತಿದೆ ಅಂತೆ. ನಮ್ಮ ದೇವರ ಮುಂದೆ ಯಾವುದನ್ನು ಕೂಡ ಮರೆ ಮಾಡೋದಕ್ಕಾಗೋದಿಲ್ಲ. ಎಲ್ಲವೂ ಆತನಿಗೆ ತಿಳಿದೆ, ಎಲ್ಲವೂ ಆತನಿಗೆ ಗೊತ್ತಿದೆ. ಆದರೆ ನೋಡಿ 14ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ ಅಂತ ನಾವು ಓದಿಕೊಳ್ತೇವೆ. ಅಂದರೆ ದೇವರು ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ? ವಿಚಿತ್ರವಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿಸಿದಾರ? ಇಲ್ಲ ಹೇಳಿ. ಕಣ್ಣು ಇರೋ ಜಾಗದಲ್ಲಿ ಮೂಗಿದೆಯಾ? ಮೂಗಿರೋ ಜಾಗದಲ್ಲಿ ಬಾಯಿ ಇದೆಯಾ? ಇಲ್ಲ ಅಲ್ಲ. ದೇವರು ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ? ಅದ್ಭುತವಾಗಿ ವಿಚಿತ್ರವಾಗಿ ಆತನ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಆತನ ಕೃತ್ಯಗಳು ಆಶ್ಚರ್ಯವಾಗಿದೆ. ಆತನ ಹೃದಯವನ್ನು ಚೆನ್ನಾಗಿ ಗ್ರಹಿಸ್ಕೊಂಡಿದ್ದಾನೆ. ಅಂದರೆ ನಮ್ಮನ್ನು ವಿಚಿತ್ರವಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿದ ನಮ್ಮ ದೇವರು ನಮ್ಮ ಕೃತ್ಯಗಳು, ಅಂದರೆ ನಮ್ಮ ಆಲೋಚನೆಗಳು, ನಮ್ಮ ಚಿಂತೆಗಳು, ನಮ್ಮ ಯೋಚನೆಗಳು ಎಲ್ಲವನ್ನು ಕೂಡ ಆತನು ತಿಳಿದುಕೊಂಡಿದ್ದಾನೆ. ಅದೇ ರೀತಿಯಾಗಿ ದೇವರ ಮಕ್ಕಳ ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರು ನಿನಗೆ ಮರೆಯಾಗಿದೆಯಲ್ಲ. ಅಂದರೆ ದಾವೀದನು ಯಾವ ರೀತಿ ಕೀರ್ತನೆ ಬರಿತಾ ಇದ್ದಾನೆಂದರೆ, ದೇವರೇ, ನನ್ನ ಗರ್ಭದಲ್ಲಿ ನಿನ್ನ ತಾಯಿಯ ಗರ್ಭದಲ್ಲಿರುವಾಗ ನನ್ನನ್ನು ರೂಪಿಸಿದವನು ನೀನು, ನನ್ನನ್ನು ಸೃಷ್ಟಿಸಿದವ ನೀನು. ಅಂದರೆ ಒಂದೊಂದು ತಾಯಿಯ ಗರ್ಭದಲ್ಲಿರುವಾಗ ಮಗುನ ದೇವರು ಯಾವ ರೀತಿ ಸೃಷ್ಟಿ ಮಾಡಬೇಕಂದ್ರೆ ಆತನ ಅಷ್ಟು ಚೆನ್ನಾಗಿ ಸೃಷ್ಟಿಸಿದ್ದಾನೆ. ಅಂದರೆ ಯಾವ ರೀತಿ ಒಂದು ರೀತಿ ಮಗು ತಾಯಿ ಗರ್ಭದಲ್ಲಿರುವಾಗ ಅದು ಪಿಂಡವಾಗಿರುವಾಗ ಪಿಂಡದಿಂದ ಮತ್ತೆ ಅದಕ್ಕೆ ರೂಪ, ಅದಕ್ಕೆ ಚಂದ, ಅದಕ್ಕೆ ಬೇಕಾಗಿರುವಂಥ ಕಣ್ಣು, ಮೂಗು, ಬಾಯಿ ಎಲ್ಲವನ್ನು ಆತನು ಸೃಷ್ಟಿಸಿ ರೂಪಿಸಿರೋ ದೇವರಿಗೆ ದಾವೀದನು ಏನು ಹೇಳ್ತಾ ಇದ್ದಾನೆ? ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನೀನು ನನ್ನನ್ನು ಸೃಷ್ಟಿಸಿ ರೂಪಿಸಿದೆಯಲ್ಲ ದೇವರೇ, ನಾನು ಅಸ್ಥಿಪಂಜರವಾಗಿರುವಾಗಲೂ ನೀನು ನನ್ನನ್ನು ನೋಡಿದೆಯಲ್ಲ ದೇವರೇ ಅಂತ ಅವನು ದೇವರ ಬಳಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಇದು ದೇವರ ನನ್ನನ್ನು ನೋಡಿದವು ಆತನ ಅದೇ ರೀತಿ ಕೆಳಗಡೆ 23-24 ನೋಡುವುದಾದರೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ಹಲ್ಲೆಲೂಯಾ. ಅಂದರೆ ದಾವೀದನು ಏನು ಮಾಡ್ತಾ ಇದ್ದಾನೆ? ನಾನು ಕುತ್ಕೊಳ್ಳೋದು ಗೊತ್ತು, ನಾನು ಹೇಳೋದು ಗೊತ್ತು, ನಾನು ಮಲಗೋದು ಗೊತ್ತು, ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಪಾಪ ಮಾಡ್ತಾ ಇದ್ದೀನಿ, ಯಾವ ಸ್ನೇಹಿತರ ಬಳಿ ಹೋಗ್ತಾ ಇದ್ದೀನಿ, ಏನು ಸುಳ್ಳು ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಸತ್ಯ, ನೀತಿ, ಅನ್ಯಾಯ ಎಲ್ಲವೂ ಕೂಡ ಆತನಿಗೆ ಮರೆಯಾಗಿರೋದು ಒಂದೂ ಇಲ್ಲ. ಎಲ್ಲವೂ ಆತನಿಗೆ ಗೊತ್ತಿದೆ. ಆದರೆ ದಾವೀದನು ಏನು ಹೇಳ್ತಾ ಇದ್ದಾನೆ? ದೇವರೇ, ನನ್ನನ್ನು ಪರೀಕ್ಷಿಸಿ ನನ್ನನ್ನು ತಿಳಿದುಕೊಂಡಿದ್ದೀಯಾ. ಹಲ್ಲೆಲೂಯಾ. ಪರೀಕ್ಷಿಸಿ ನನ್ನನ್ನು ತಿಳಿದುಕೊಂಡಿದ್ಯಾ. ಅದೇ ರೀತಿಯಾಗಿ ನನ್ನ ಹೃದಯವನ್ನು ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ಹಲ್ಲೆಲೂಯಾ. ಅಂದರೆ ದಾವೀದನು ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದಾಗ ಅಲ್ಲಿ ಅವನ ತಪ್ಪನ್ನು ಮನವರಿಕೆ ಹಾಕೋದಕ್ಕೆ ನಾತಾನ್ ಪ್ರವಾದಿನ ದೇವರು ಕಲಿಸಿ ಅವನ ಮನ ತಿರುಗ್ತಾನೆ. ಅದೆಲ್ಲ ನಾನು ವಿವರಿಸೋದಿಲ್ಲ. ಅಂದರೆ ಅವನೇನು ಹೇಳ್ತಾ ಇದ್ದಾನೆ? ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ ಅಂತೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೆಲವು ಟೈಮ್ ದೇವರಿಗೆ ಇಷ್ಟ ಆಗದೆ ಇರೋ ರೀತಿಯಲ್ಲಿ, ದೇವರ ಚಿತ್ತ ಇಲ್ಲದೆ ಇರೋದು, ದೇವರ ಉದ್ದೇಶ ಇಲ್ಲದೆ ಇರೋದು, ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ಬರುತ್ತೆ, ಅನೇಕ ತಪ್ಪುಗಳು ಬರುತ್ತೆ. ಆಗ ದೇವರ ಸನ್ನಿಧಾನದಲ್ಲಿ ಹೋಗಿ ನಾವೇನು ಪ್ರಾರ್ಥನೆ ಮಾಡಬೇಕು? ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ಹಲ್ಲೆಲೂಯಾ.
ನನ್ನನ್ನು ಏನಂತ ಹೇಳ್ತಾ ಇದ್ದಾನೆ, ನನ್ನನ್ನು ಪರೀಕ್ಷೆ ಮಾಡಿ ನನ್ನ ಹೃದಯನ ತಿಳಿದುಕೋ ದೇವರೇ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ಹಲ್ಲೆಲೂಯಾ. ಅಂದರೆ ನನ್ನನ್ನು ಶೋಧನೆ ಮಾಡಿ ನನ್ನ ತಪ್ಪುಗಳು, ನಾನು ಎಲ್ಲಿ ತಿತ್ಕೊಳ್ಬೇಕು, ಎಲ್ಲಿ ನಡಿಬೇಕು, ಸರಿಯಾದ ಮಾರ್ಗ ಯಾವುದು, ನಾನು ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಮಕ್ಕಳ ಹತ್ರ ಹೇಗೆ ಮಾತಾಡಬೇಕು, ಹಿರಿಯ ಹತ್ರ ಹೇಗೆ ಮಾತಾಡಬೇಕು, ಎಲ್ಲೋದ್ರೆ ಹೇಗೆ ಮಾತಾಡಬೇಕು, ಸಭೆಯಲ್ಲಿದ್ದಾಗ ಹೇಗೆ ಮಾತಾಡಬೇಕು, ಆಫೀಸಲ್ಲಿದ್ದಾಗ ಹೇಗೆ ಮಾತಾಡಬೇಕು, ಯಾವ ರೀತಿ ದೇವರಿಗೆ ಪರಿಶುದ್ಧ ಜೀವನ ಮಾಡಬೇಕು ಅವನ ಪ್ರತಿಯೊಂದು ವಿಷಯವನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ನನಗೆ ಗೊತ್ತು ಮಾಡು. ನನ್ನ ತಪ್ಪುಗಳನ್ನು, ನಾವು ಮಾಡುವ ಆಲೋಚನೆಗಳು ಕೆಲವು ಟೈಮು ಸರಿಯಾಗಿರೋದಿಲ್ಲ. ಕೆಲವು ಟೈಮ್ ನಮ್ಮ ಆಲೋಚನೆಗಳು ಸರಿಯಾಗಿರುತ್ತಾ ಹೇಳಿ? ನಮ್ಮ ಆಲೋಚನೆಗಳು ಬೇಡದ ರೀತಿಯೆಲ್ಲ ಇರುತ್ತೆ, ಲೋಕ ರೀತಿಯೆಲ್ಲ ಇರುತ್ತೆ. ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಲೋಕದ ಫ್ರೆಂಡ್ಶಿಪ್ ಮಾಡೋಣ, ಇಲ್ಲ ಅಲ್ಲಿ ಯಾವುದೋ ಒಂದು ಹುಡುಗನ ಪ್ರೀತಿ ಮಾಡೋಣ, ಈ ರೀತಿ ಎಲ್ಲ ನಮ್ಮ ಆಲೋಚನೆಗಳಿರುತ್ತೆ. ಆದರೆ ಯಾವಾಗ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನು ಶೋಧಿಸಿ ನನ್ನನ್ನು ಪರೀಕ್ಷಿಸಿ ನನಗೆ ಗೊತ್ತು ಮಾಡು ದೇವರೇ, ನನಗೆ ನನ್ನ ಆಲೋಚನೆಗಳನ್ನು ತಿಳಿಯಪಡಿಸುವಂಥ ಪ್ರಾರ್ಥನೆ ಮಾಡಬೇಕಂತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುವಾಗ ಸರಿಯಾಗಿ ಕೇಳಿಸ್ಕೋಬೇಕು. ವಾಕ್ಯದಲ್ಲಿ ಜೀವ ಇದೆ, ಸತ್ಯ ಇದೆ. ಪ್ರತಿ ಸಾರಿ ನಾವು ಏನು ಪ್ರಾರ್ಥನೆ ಮಾಡಬೇಕು? ನಮ್ಮ ಆಲೋಚನೆಗಳನ್ನು ನಮಗೆ ತಿಳಿಯಪಡಿಸು. ನಾವು ಹೋಗುವ ದಾರಿ ಯಾವುದು, ನಾವು ಹೋಗುವ ಮಾರ್ಗ ಯಾವುದು, ನಾನು ಯಾವ ಕೆಲಸಕ್ಕೆ ಹೋಗಬೇಕು, ನನ್ನ ಜೀವಿತದಲ್ಲಿ ಏನು ಒಳ್ಳೇದಿದೆ, ಯಾವುದು ಕೆಟ್ಟದಿದೆ. ನಾವು ಒಂದೊಂದು ಸಾರಿ ನಾವೇನು ಊಟ ಮಾಡಬೇಕು, ಯಾವ ಡಾಕ್ಟ್ರ್ ಬಳಿ ಹೋಗಬೇಕು, ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾವ ಸಭೆಗೆ ಹೋಗ್ಬೇಕಂತೇಳಿ ಪ್ರತಿಯೊಂದು ಕೂಡ ದೇವರ ಹತ್ರ ನಾವು ಆಲೋಚನೆ ಕೇಳಬೇಕಂತೆ. ದೇವರೇ, ನಿನ್ನ ಆಲೋಚನೆ ಏನು, ನಿನ್ನ ಚಿತ್ತ ಏನು, ನಿನ್ನ ಉದ್ದೇಶ ಏನಂತೇಳಿ ಪ್ರತಿಯೊಂದು ಕೇಳಿ ನಡಿಬೇಕಂತೆ ನಾವು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನನ್ನನ್ನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೆ ಏನೋ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು. ಹಲ್ಲೆಲೂಯಾ. ಇವತ್ತು ಸೈತಾನ ಭಯಂಕರವಾದ ರೀತಿಯಲ್ಲಿ ತಪ್ಪಾದ ಮಾರ್ಗದಲ್ಲಿ, ಬೇಡದರ ಕೆಟ್ಟ ಚಟಗಳಲ್ಲಿ, ಮಾಟ ಮಂತ್ರಗಳಲ್ಲಿ, ಅನೇಕ ದುಷ್ಟ ಚಟಗಳಲ್ಲಿ ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನನಗೆ ಗೊತ್ತಿಲ್ಲ, ಸನಾತನ ಮಾರ್ಗದಲ್ಲಿ ನಾನು ನಡೆಸು ದೇವರೇ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಒಂದೊಂದ್ಸರಿ ನಮಗೆ ಗೊತ್ತಿಲ್ಲದೆ ನಮ್ಮ ಕುಟುಂಬ ಜೀವನ ನಡೆಸೋ ವಿಷಯ ಆಗಿರ್ಬೋದು, ಯವನಸ್ಥರಾಗಿರ್ಬೋದು, ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಯಾವ ಕೇಡು ಮಾರ್ಗದಲ್ಲಿ ನಾವಿದ್ದೇವೋ ನನಗೆ ಗೊತ್ತಿಲ್ಲ ದೇವರೇ, ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಕೆಲವು ಟೈಮ್ ನಾವೇನು ಮಾಡ್ತೀವಿ, ನಮ್ಮ ಆಲೋಚನೆ ಪ್ರಕಾರ, ನಮ್ಮ ಯೋಚನೆ ಪ್ರಕಾರ, ನಮ್ಮ ಚಿಂತೆ ಪ್ರಕಾರ ಮನುಷ್ಯನ ಹುಡ್ಕೊಂಡು ಬೇಡದ ರೀತಿಯಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಹೀಗೆ ಮಾಡಿದ್ರೆ ಸರಿ ಇರುತ್ತಾ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಈಗ ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ಬೋದಾ ಅಂತೇಳಿ ನಮ್ಮ ಆಲೋಚನೆ ಮಾಡ್ತೀವಿ. ಆದರೆ ಎಲ್ಲ ಏನಾಗ್ತೀವಿ, ನಾವು ಸಿಕ್ಕಾಕೊಳ್ತೀವಿ, ತಪ್ಪಾದ ಮಾರ್ಗದಲ್ಲಿ ಸಿಕ್ಕಾಕೊಳ್ತೀವಿ, ಕೆಟ್ಟ ದಾರಿಯಲ್ಲಿ ಸಿಕ್ಕಾಕೊಳ್ತೀವಿ. ಒಂದೊಂದು ವಿಷಯದಲ್ಲಿ ಊಟ ಮಾಡಬೇಕಾದ್ರು, ಯಾರ ಮನೆಗೆ ಹೋಗ್ಬೇಕಾದ್ರು, ಯಾವ ಜಾಗಕ್ಕೆ ಹೋಗ್ಬೇಕಾದ್ರು, ಯಾವ ಊರಿಗೆ ಹೋಗ್ಬೇಕಾದ್ರೂ, ಪ್ರತಿಯೊಂದು ಸ್ಥಳದಲ್ಲೂ, ಪ್ರತಿಯೊಂದು ನಿಮಿಷದಲ್ಲೂ ದೇವರ ಯಾವ ಸ್ಥಳಕ್ಕೆ ನಾನು ಹೋಗಬೇಕು, ಕೇಡು ಮಾರ್ಗದಲ್ಲಿ ಹೋಗದಂತೆ ಸನಾತನ ಮಾರ್ಗದಲ್ಲಿ ನಡೆಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಅದಕ್ಕೆ ನಾವು ಕುಳಿತುಕೊಳ್ಳೋದು, ಹೇಳೋದು, ನಾವು ಮಲಗೋದು, ತಿನ್ನೋದು ಪ್ರತಿಯೊಂದು ಕೂಡ ನನ್ನ ದೇವ್ರಿಗೆ ಗೊತ್ತು. ನಾವು ಮಾಡುವಂಥ ಪ್ರತಿಯೊಂದು ಸೇವೆ ಆಗಿರ್ಬೋದು, ದಾಂಪತ್ಯ ಜೀವನವಾಗಿರ್ಬೋದು, ಪ್ರತಿಯೊಂದು ನಮ್ಮ ನಡತೆ, ನಮ್ಮ ಸ್ವಭಾವ, ನಮ್ಮ ಆಲೋಚನೆ, ನಮ್ಮ ಚಿಂತೆ ಪ್ರತಿಯೊಂದು ಕೂಡ ಕರ್ತನನ್ನು ನಾವು ಸಂತೋಷ ಪಡಿಸ್ಬೇಕಂತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ದೇವರ ಸನ್ನಿಧಾನ ನಾವು ತಗ್ಗಿಸ್ಕೊಳ್ಬೇಕು, ದೇವರ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಬೇಕು. ನೋಡಿ, ಯೇಸು ಸ್ವಾಮಿ ಇವತ್ತು ಗರಿಗಳ ದಿನ ಅಂತ ಹೇಳ್ತಾರೆ, ಕತ್ತೆನ ಆರಿಸ್ಕೊಳ್ತಾರೆ. ಕತ್ತೆ ಯಾರಿಗೂ ಬೇಡ. ಯಾರಾದ್ರೂ ಕತ್ತೆನ ಉಪಯೋಗಿಸ್ಕೊಳ್ತಾರಾ? ಏನಕ್ಕೆ ಉಪಯೋಗಿಸ್ಕೊಳ್ತಾರೆ ಕತ್ತೆನ? ಅಗಸರು ಬಟ್ಟೆ ಒಗೆಯೋದಕ್ಕೆ ಮಾತ್ರ ಉಪಯೋಗಿಸ್ತಾರೆ. ಮತ್ತೆ ಆ ಕತ್ತೆನ ಸೈಡಿಗೆ, ಇದೇನಕ್ಕೂ ಕತ್ತೆ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ, ಕತ್ತೆ ಯಾರಿಗೂ ಏನು ಗುಣ ಇಲ್ಲ, ಏನಕ್ಕೂ ಯೋಗ್ಯತೆ ಇಲ್ಲ ಅಂತೇಳಿ ಕತ್ತೆನ ಆ ರೀತಿಯಾದ ಕತ್ತೆನ ಯಾವಾಗ ಯೇಸು ಸ್ವಾಮಿ ಕರೆಸಿ ಕತ್ತೆ ಮೇಲೆ ಕುಳಿತುಕೊಂಡ ತಕ್ಷಣವೇ, ಯಾವತ್ತೂ ಸ್ನಾನ ಮಾಡ್ದಿರೋ ಕತ್ತೆ, ಯಾವತ್ತೂ ಒಳ್ಳೆ ಬಟ್ಟೆಯಲ್ಲಿ ನಡೆದಿರೋ ಕತ್ತೆ, ಯೇಸು ಸ್ವಾಮಿ ಕುಳಿತ ತಕ್ಷಣವೇ ಒಳ್ಳೆ ಬಟ್ಟೆನ ಹಾಸಿ ಗರಿಗಳಿಂದ ಅವ್ರನ್ನ ಏನ್ ಮಾಡ್ತಾ ಇದಾರೆ, ಯೇಸುಗೆ ಹೊಸನ ಆಡ್ತಾ ಇದ್ರೆ, ಕತ್ತೆಗೆ ಇಲ್ಲದಿರೋ ಸಂತೋಷ ಕತ್ತೆಗೆ ಬರ್ತಾ ಇದೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಹೊಸನ ಯೇಸುಗೆ ಆಡ್ತಾ ಇರೋದು, ಕತ್ತೆಗೆ ಯಾವತ್ತೂ ಇಲ್ಲದಿರೋಂಥ ಯೇಸು ನನ್ನ ಮೇಲೆ ಕೂತಿದ್ದಾನೆ, ರಾಜಾದಿರಾಜನು, ಸರ್ವಶಕ್ತನು, ಅಖಿಲಾಂಡವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ನನ್ನ ಮೇಲೆ ಕೂತಿರುವಾಗ ಕತ್ತೆಗೆ ಎಷ್ಟು ಸಂತೋಷವಾಗಿರ್ಬೇಕು. ಯೋಚನೆ ಮಾಡಿ ದೇವರ ಮಕ್ಕಳೇ, ಇವತ್ತು ನಾವುಗಳು ಕತ್ತೆ ಆಗೋದಾದ್ರೆ, ಯೇಸು ನಮ್ಮ ಮೇಲೆ ಬರುವುದಾದ್ರೆ, ಪವಿತ್ರಾತ್ಮನು ನಮ್ಮೊಳಗಡೆ ಇರುವುದಾದ್ರೆ, ಕತ್ತೆಗೆ ಬಂದ ಸನ್ಮಾನ ನಮಗೂ ಕೂಡ ಬರುತ್ತೆ. ಹಲ್ಲೆಲೂಯಾ. ಕತ್ತೆ ಯಾರಿಗೂ ಬೇಡದೇ ಇರೋ ಕತ್ತೆ, ಪ್ರಯೋಜನಕ್ಕೆ ಬರದೇ ಇರೋ ಕತ್ತೆ, ಯೇಸು ಸ್ವಾಮಿ ಯಾವಾಗ ಕತ್ತೆ ಮೇಲೆ ಕುಳಿತುಕೊಂಡ್ರು, ಅಲ್ಲಿ ಏನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ನುಣುಪಾದ ವಸ್ತ್ರಗಳನ್ನ ಹಾಸಿ ಹೊಸಾನ ಗೀತೆ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಕತ್ತೆ ಏನು ಡ್ಯಾನ್ಸ್ ಮಾಡ್ತಾ
ಹೇಳ್ತಾ ಇದೆ, ಯೇಸು ನನ್ನ ಮೇಲೆ ಕೂತಿದ್ದಾರೆ, ಯೇಸು ನನ್ನ ಮೇಲೆ ಇದ್ದಾರೆ. ಯೇಸುಗೆ ಮಾತ್ರ ಅಲ್ಲ, ಕತ್ತೆಗೂ ಮಾತ್ರ ಅಲ್ಲಿ ಸನ್ಮಾನ ಉಂಟಾಗ್ತದೆ. ಅದೇ ರೀತಿ ದೇವರ ಮಕ್ಕಳೇ, ಯಾವಾಗ ಯೇಸು ಕತ್ತೆಯಿಂದ ಇಳಿದು ಬಂದ್ರು ಆವಾಗ ಮತ್ತೆ ಕತ್ತೆನ ಹೊಡೆದು ತಳ್ಳಿಬಿಟ್ರು. ಹಲ್ಲೆಲೂಯಾ. ಯಾವಾಗ ಯೇಸು ನಮ್ಮ ಜೀವಿತದಲ್ಲಿ ಇರಲ್ಲ, ಯಾವಾಗ ಯೇಸು ನಮ್ಮನ್ನ ಬಿಟ್ಟು ಹೊರಟೋಗ್ತಾರೆ, ಯಾವಾಗ ಯೇಸು ಜೊತೆ ನಾವು ನಡೆಯಲ್ಲ, ಕತ್ತೆಗೆ ಬಂದ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರುತ್ತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಯಾವಾಗಲೂ ನಾವು ಕತ್ತೆಯಾಗಿ ಆತನ ಸಮ್ಮುಖದಲ್ಲಿ, ಆತನ ಪಾದದಲ್ಲಿ ಕತ್ತೆಯಾಗಿ ನಾವು ಆತನಿಗೆ ಒಪ್ಪಿಸಿಕೊಡುವಾಗ, ನಮ್ಮ ಮೇಲೆ ಯೇಸು ಬರುವಾಗ, ನಮ್ಮೊಳಗಡೆ ಪರಿಶುದ್ಧಾತ್ಮನು ಬರುವಾಗ ಕತ್ತೆಗೆ ಬಂದ ಸನ್ಮಾನ ನಮಗೂ ಬರುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವು ಯಾವಾಗಲೂ ನಾವೇನಾಗಿರ್ಬೇಕು, ಮಾನ ಪಾತ್ರೆಗಳಾಗಿ ದೇವರ ಹಸ್ತದಲ್ಲಿ ನಮ್ಮನ್ನೇ ಸಮರ್ಪಿಸುತ್ತಾ, ದೇವರ ಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಯಾವಾಗ ನಾವು ತಗ್ಗಿಸ್ಕೊಳ್ತೀವಿ, ಯೇಸು ಸ್ವಾಮಿ ಶಿಲುಬೆಗೆ ಹೋಗುವಷ್ಟು, ಮರಣಕ್ಕೆ ಹೋಗುವಷ್ಟು ಅವ್ರು ತಗ್ಗಿಸ್ಕೊಂಡ್ರಂತೆ. ಅವ್ರಿಗಿಂತ ಅವ್ರು ಯಾರು, ನಾವು ಯಾರು ದೊಡ್ಡವರಲ್ಲ. ಅಲ್ಲಿ ಅದೇ ರೀತಿ ದೇವರ ಮಕ್ಕಳೇ, ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ದೇವರ ಮಕ್ಕಳೇ, ಒಂದು ವಿಷಯ ನಾನು ಹೇಳ್ತೀನಿ. ಒಂದು ಸಹೋದರಿ ಇದ್ಲು, ಆಕೆ ಜೀವಿತದಲ್ಲಿ ಬಡತನದಿಂದ ಬಂದಂಥ ಸಹೋದರಿ. ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ವಸ್ತ್ರ ಇರಲಿಲ್ಲ, ಹಾಕೋದಕ್ಕೆ ಚಪ್ಪಲಿ ಇರಲಿಲ್ಲ, ಗುಡಿಸಲು ಮನೆಯಲ್ಲಿ ಇದ್ದು ಬಂದಂಥ ಸಹೋದರಿ. ತಂದೆ ತನ್ನ ತಾಯಿನ ಬಿಟ್ಟು ಹೋದ್ರು. ಅನೇಕ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಅನೇಕ ಸಾಲದಲ್ಲಿ ಸಿಕ್ಕಾಕೊಂಡು ಬಾಧೆ ಪಡ್ತದಂಥ ಸಹೋದರಿ. ಎಲ್ಲಿ ಹೋದ್ರೂ ಕೂಡ ಬಿಡುಗಡೆ ನಡೆದಿಲ್ಲ. ಎಷ್ಟು ಪೂಜೆ, ದೇವಸ್ಥಾನಗಳು ಎಲ್ಲಿ ಹೋದ್ರೂ ಕೂಡ ಅದ್ಭುತ ನಡೆದಿಲ್ಲ. ಆದರೆ ಯೇಸುನ ಕಂಡ ತಕ್ಷಣವೇ ಆಕೆ ಜೀವಿತದಲ್ಲಿ ಕಳ್ಕೊಂಡಿದ್ದು ಎಲ್ಲವೂ ತಿರುಗಿ ಬಂತು. ಅದೇ ನನ್ನ ಜೀವಿತ ದೇವರ ಮಕ್ಕಳೇ. ಕತ್ತೆಯಾಗಿದ್ದ ನಮ್ಮನ್ನ, ತಳ್ಳಲ್ಪಟ್ಟ ನಮ್ಮನ್ನ, ಅದೇ ರೀತಿ ದೇವರ ಮಕ್ಕಳೇ, ಯಾವ ರೀತಿ ದೇವರು ಯೇಸು ಸ್ವಾಮಿ ಕಂಡಿದ ತಕ್ಷಣ, ಯೇಸು ಸ್ವಾಮಿನ ಕಂಡುಕೊಂಡ ತಕ್ಷಣ, ಯೇಸು ಸ್ವಾಮಿನ ತಿಳಿದುಕೊಂಡ ತಕ್ಷಣ ನನ್ನ ಜೀವಿತದಲ್ಲಿ ಇರೋದು ಎಲ್ಲವೂ ದೇವರು ತಿರುಗಿ ನಮಗೆ ಕೊಟ್ಟರು. ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ದೇವರು ನಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿದ್ರು. ಅನೇಕರಿಗೆ ಆಶೀರ್ವಾದವಾಗತಕ್ಕಂತೆ, ಅನೇಕರಿಗೆ ಕೊಡತಕ್ಕಂತೆ ಈ ಕೈಗಳನ್ನ ದೇವರು ಆಶೀರ್ವಾದ ಮಾಡಿದ್ರು. ಒಂದು ದಿನ ನಾನು ಕತ್ತೆಯಾಗಿರೋ ಸಮಯದಲ್ಲಿ, ಯಾರಿಗೂ ಬೇಡದಿರೋ ಸಮಯದಲ್ಲಿ, ಯಾರಿಗೂ ಪ್ರಯೋಜನ ಇಲ್ಲದಿರೋ ಸಮಯದಲ್ಲಿ ದೇವರು ನನ್ನನ್ನು ಆರಿಸಿ ಆತನು ನನ್ನ ಮೇಲೆ ಯಾವಾಗ ಬಂದರು, ಯೇಸುನ ಯಾವಾಗ ನಾನು ಅಂಗೀಕಾರ ಮಾಡಿದೆ, ಪರಿಶುದ್ಧಾತ್ಮ ನನ್ನೊಳಗಡೆ ಯಾವಾಗ ಬಂದರು, ಅನೇಕರಿಗೆ ಕತ್ತಲಾಗತ್ತೆ, ಅನೇಕರಿಗೆ ಕತ್ತಲಲ್ಲಿರೋರ್ನ ಬೆಳಕಾಗತಕ್ಕಂತೆ, ಉಪ್ಪಾಗತಕ್ಕಂತೆ, ಅನೇಕ ಒಡೆದೋಗಿರೋ ಕುಟುಂಬಗಳನ್ನು ಕಟ್ಟತಕ್ಕಂತೆ, ಸರಪಣಿಗಳಲ್ಲಿರೋರ್ನ ಬಂಧನದಿಂದ ಕಳಚಿಗಳನ್ನು ಬಿಡಿಸತಕ್ಕಂತೆ ದೇವರು ಇವತ್ತು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಇವತ್ತು ಅನೇಕರಿಗೆ ಕತ್ತೆ ಆಗೋದಕ್ಕೆ ಇಷ್ಟ ಇಲ್ಲ, ಅನೇಕರಿಗೆ ಪಾತ್ರೆ ಆಗೋದಕ್ಕೆ ಇಷ್ಟ ಇಲ್ಲ, ಅನೇಕರಿಗೆ ತಗ್ಗಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ನಂದೇ ಎಲ್ಲ ನಡಿಬೇಕನ್ನೋದಿದೆ ಎಷ್ಟೋ ಜನಕ್ಕೆ. ಆದರೆ ದೇವರ ಮಕ್ಕಳೇ, ತಗ್ಗಿಸಿಕೊಳ್ಳದೆ ಕತ್ತೆ ಆಗದೆ ಹೋದ್ರೆ ನಮ್ಮ ಜೀವಿತದಲ್ಲಿ ಮಹಿಮೆ ಕಾಣೋದಿಲ್ಲ, ಉನ್ನತ ಸ್ಥಾನಕ್ಕೆ ನಾವು ಬರೋದಿಲ್ಲ. ಅದಕ್ಕಾಗಿ ದೇವರ ಮಕ್ಕಳೇ, ಯಾವಾಗಲೂ ನೋಡಿ, ಕತ್ತೆ ತಳ್ಳಲ್ಪಟ್ಟಂತ ಕತ್ತೆ ಯೇಸು ಸ್ವಾಮಿ ಕೂತಿದ ತಕ್ಷಣವೇ ಆ ಕತ್ತೆಯನ್ನು ದೇವರು ಸನ್ಮಾನ ಮಾಡಿದ್ರು. ಆ ಕತ್ತೆಗೆ ಸನ್ಮಾನ ಬಂತು. ಅದೇ ರೀತಿ ದೇವರ ಮಕ್ಕಳೇ, ಯೇಸು ನನ್ನೊಳಗಡೆ ಬರುವಾಗ, ಪರಿಶುದ್ಧಾತ್ಮ ನನ್ನ ಮೇಲೆ ಬರುವಾಗ, ಅಭಿಷೇಕ ನನ್ನ ಮೇಲೆ ಬರುವಾಗ ಎಲ್ಲಿಲ್ಲದರ ಸನ್ಮಾನ ನಮಗೆ ಉಂಟಾಗುತ್ತೆ. ಅದಕ್ಕೆ ನಾವು ಅವಕಾಶ ಕೊಡದೆ ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡಿ ದೇವರ ಕರೆಗಳಲ್ಲಿ ಒಪ್ಪಿಸ್ಕೊಡೋಣ. ಆ ರಾಜಾದಿ ರಾಜನ, ಕರ್ತಾದಿ ಕರ್ತನನ್ನ, ಆ ಹೊಸನ ಗೀತೆ, ಆ ಸರ್ವಶಕ್ತನಾದ ದೇವರನ್ನ ನಾವು ಆಡಿ ಸ್ತುತಿಸೋಣ. ದೇವರ ಮಕ್ಕಳೇ, ನಾವು ಕಾಣಿಕೆಗಾಗಿ ಹೋಗೋಣ, ಸಂತೋಷವಾಗಿ ನಾವು ದೇವರನ್ನ ಆರಾಧನೆ ಮಾಡೋಣ. ಹೊಸನ ಜಯವೇ, ಹೊಸನ ಜಯ 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 ಜಯವೇ, ಎಂದು ಹೊಸನ ಜಯ ಜಯವೇ, ಹೊಸನ ಜಯವೇ, ಹೊಸನ ಜಯ ಹೊಸನ ಜಯ ಜಯವೇ, ಎಂದು ಹೊಸನ ಜಯ ಜಯವೇ. ಹಲ್ಲೆಲೂಯಾ ಸ್ತುತಿ ಮಹಿಮೆ ಎಂದು, ಹಲ್ಲೆಲೂಯಾ
ಚಪ್ಪಾಳೆಗಳು ಹೊಡಿತಾ ದೇವರನ್ನ ಆರಾಧನೆ ಮಾಡಬೇಕು. ಒಂದು ನಿಮಿಷ, ಇವಾಗಲ್ಲ ಹೇಳ್ತೀನಿ ನಾನು. ಎಲ್ಲರೂ ತಾಳಕ್ಕೆ ತಕ್ಕ ಹಾಗೆ ರಾಗವಾಗಿ ನಮ್ಮ ಜೊತೆಯಲ್ಲಿ ಎಲ್ಲರೂ ಆರಾಧನೆ ಮಾಡಬೇಕು. ಏನೋ ಸೋತೋಗಿರೋ ಥರ, ಜೀವನದಲ್ಲಿ ಬಿಡುಗಡೆನೇ ಇಲ್ಲ, ಅದ್ಭುತನೇ ಇಲ್ಲ, ಸತ್ತು ಹೋಗಿರೋ ದೇವ್ರನ್ನ ಆರಾಧನೆ ಮಾಡ್ತಾರ ಅಲ್ಲ. ನಾವು ದೇವ್ರನ್ನ ಆರಾಧನೆ ಮಾಡಬೇಕಾಗಿರೋದು ಸಂತೋಷವಾಗಿ ಚಪ್ಪಾಳೆಗಳು ಹೊಡಿತಾ ದೇವ್ರನ್ನ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಎಲ್ಲರಿಗೂ ಸಂತೋಷ ಇದೆಯಾ? ಹಲ್ಲೆಲೂಯಾ. ಓಕೆ, ನಮ್ಮ ಜೊತೆ ನೀವೆಲ್ಲರೂ ಸೇರಿ ಆರಾಧನೆ ಮಾಡಬೇಕಂತ ಕೇಳಿಕೊಳ್ತೇನೆ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ಸರಿ, ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ಕರ್ತನ ಯುದ್ಧದಲ್ಲಿ ನಾನಿರುವಾಗ ಕದಲುವುದೇ ಬೇಡ, ಕೈಗಳ ಎತ್ತಿ ಆರಾಧಿಸುವ ಜಯ 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 ನಮಗೆ. ಕರ್ತನ ಯುದ್ಧದಲ್ಲಿ ನಾನಿರುವಾಗ ಕದಲುವುದೇ ಬೇಡ, ಕೈಗಳ ಎತ್ತಿ ಆರಾಧಿಸುವ ಜಯ 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 ನಮಗೆ. ಎಲ್ಲರೂ ಸೇರಿ ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ಎಲ್ಲರೂ ಸೇರಿ ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ಹೋರಾಟ ಕಷ್ಟವು ನಮ್ಮಲ್ಲಿರುವಾಗ ಸೋಲುವುದೇ ಬೇಡ, ಲೋಕವ ಗೆದ್ದ ನಮ್ಮಲ್ಲಿರುವಾಗ ಜಯ 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 ನಮಗೆ. ಹೋರಾಟ ಕಷ್ಟವು ನಮ್ಮಲ್ಲಿರುವಾಗ ಸೋಲುವುದೇ ಬೇಡ, ಲೋಕವ ಗೆದ್ದ ನಮ್ಮಲ್ಲಿ ಇರುವಾಗ ಜಯ 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 ನಮಗೆ. ಎಲ್ಲರೂ ಸೇರಿ ಸಂತೋಷ 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 ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ಎಲ್ಲರೂ ಸೇರಿ ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತನ ಸಮ್ಮುಖದಲ್ಲಿ ಸಂತೋಷವೇ. ರೀ ಬಾರ ರಾಗ 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 ಮೇಳ ಮೇಳ ವಿಡ ರೀ ಬಾದಲ ವಿಡ ಬಾಲ ರ ರಾಧ ರಾಧ ರಾಬಾರ ವಿಡ ಬಾಲ ರೀ ಬಾದಲ ರಾಧ ಉಡ ಬಾಲ ರೀ ಬಾದಲ ವಿಡ ಉಡ ಬಾಲ ರಬಾದಲ ರಂಗಾದೆ ಉಡಬಲ ಶಾಂತಲ ಬಲ ಉಡಬಲ ಶಾದರ ಬಲ 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 ಉಡಬಲ ಶಾದರ ಬಲ ರೇಖೆದೆ ಬಲ ರಬ ದುಡಬಲ ರಬಲ ಶಾಂತರ ಬಲ. ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಅಜ್ಜ, ನಿಮಗೆ ಸ್ತೋತ್ರ ಅಪ್ಪ. ಆರಾಧನೆಯಲ್ಲಿ ಶಕ್ತವಾದ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನ ತಿಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ದೊಡ್ಡ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ಅಪ್ಪ. ಒಳ್ಳೆ ಉತ್ತಮವಾದ ವಾಕ್ಯ ಸಂದೇಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ, ನಂಬಿಕೆ ಕುರಿತು ನೀನು ಮಾತಾಡಿ ಅಪ್ಪ, ಒಬ್ಬೊಬ್ಬರ ನಂಬಿಕೆಯಲ್ಲಿ ನೀನು ಬಲಪಡಿಸುವಂತ ನಾಗರಾಜ. ಬಿತ್ತಿದಂಥ ಬೀಜ ಕರ್ತನೆ 60ರಷ್ಟು 100ರಷ್ಟು ಫಲ ಕೊಡತಕ್ಕಂಥ ಒಬ್ಬೊಬ್ಬ ಹೃದಯದಲ್ಲಿ ಅದು ನಾಟಲಿ ರಾಜ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಬಂದವರು ಬಂದಾಗ ಹೋಗೋದಂತೆ ಬಿಡುಗಡೆಗಳು ಹೊಂದಿಕೊಂಡು ಹೋಗತಕ್ಕಂಥ ದೈವ ಕೃಪೆಯಲ್ಲಿ ನಡೆಸುವಂತ ರಾಜ ಅಪ್ಪ. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಕಾಣಿಕೆ ಕೊಟ್ಟ ಒಂದೊಂದು ಕೈಗಳನ್ನು ಆಶ್ರದ ಮಾಡು ಅಪ್ಪ, ಒಂದೊಂದು ಕುಟುಂಬನ ಆಶ್ರದ ಮಾಡು ರಾಜ ಅಪ್ಪ. ಕರ್ತನೆ ಅಲ್ಲೆಲಿಯ ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ ಕರ್ತನೆ ಅಪ್ಪ. ಕೊಟ್ಟಂತ ಒಂದೊಂದು ಕೈಗಳು ಕರ್ತನೆ 60ರಷ್ಟು 100ರಷ್ಟು ಅಪ್ಪ, 1000ದಷ್ಟು ಕರ್ತನೆ ಅವರ ಬಿಸ್ನೆಸ್ ಅನ್ನು, ಅವರ ಕೆಲಸ ಮಂಡಲವನ್ನು ಇನ್ನೂ ಹೆಚ್ಚಾಗಿ ನೀನು ಆಶ್ರದ ಮಾಡಿ ರಾಜ. ಅನುಗ್ರಹಿಸುವಂತ ನಾವು ಬಲಪಡಿಸಿ ರಾಜ ಅಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿತೀನಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ.
ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕೊನೆ ಆಶೀರ್ವಾದಕ್ಕಾಗಿ ನಾವು ಹೋಗಿ ಕೂಟವನ್ನು ಆಶೀರ್ವಾದ ಇಲ್ಲ ಅಲ್ಲ ಸದಾ. ಓಕೆ, ಕೊನೆ ಆಶೀರ್ವಾದ 21 ದಿವಸ ಉಪವಾಸ ಪ್ರಾರ್ಥನೆ. ಲಾಸ್ಟ್ ದಿನ ಹೇಳ್ತೀವಿ. ಸಾಧ್ಯವಾದವರು ಎಲ್ಲರೂ ಉಪವಾಸ ಪ್ರಾರ್ಥನೆಗೆ ಬನ್ನಿ. ಸಮಯ ಇರೋರು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನವ್ರಿಗೆ ಇರುತ್ತೆ, ಮತ್ತು ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಮುಗಿಸ್ತೀವಿ ನಾವು. ಮತ್ತು ಲೇಟಾಗಿ ಬೇಗ ಮನೆಗೆ ಹೋಗ್ಬೇಕನ್ನೋ ಕಾರಣಕ್ಕೋಸ್ಕರ ಭಾನುವಾರ ಈಸ್ಟರ್ ಸಂಡೇ ಇರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಬನ್ನಿ. ಕೊನೆ 21 ದಿವಸ ಲಾಸ್ಟ್ ದಿನ ಒಂದು ದೊಡ್ಡ ಬಿಡುಗಡೆ ಇದೆ, ದೊಡ್ಡ ಜಯ ಇದೆ. 21 ದಿವಸ ಪ್ರಾರ್ಥನೆಯಲ್ಲಿ ಬರುವ ಪ್ರತಿಯೊಬ್ಬರಿಗೂ ಒಂದು ಬಿಡುಗಡೆ ಇದೆ. ಹಲ್ಲೆಲೂಯಾ. ಯಾರು ಮಿಸ್ ಮಾಡ್ಕೊಳ್ಳದೆ 21 ಈ ವಾರ ಅಲ್ಲ, ಈ ಬರೋ ಭಾನುವಾರ ಅಲ್ಲ, ನೆಕ್ಸ್ಟ್ ಭಾನುವಾರ 21 ದಿವಸ ಲಾಸ್ಟ್ ನಾವು ಮುಗಿಸ್ಕೊಳ್ತೀವಿ. ಯಾರು ಮಿಸ್ ಮಾಡಬೇಡಿ. ನೀವು ಬನ್ನಿ. ನೀವು ಬರೋದಲ್ಲದೆ ಅನೇಕರನ್ನ ಕರೆತನ್ನಿ. ನೀವು ಮಾತ್ರ ಬಿಡುಗಡೆ ಹೊಂದ್ಕೊಳ್ಳೋದಲ್ಲ, ಅನೇಕರಿಗೆ ಬಿಡುಗಡೆ ಹೊಂದ್ಕೊಳ್ಬೇಕು. ಲಾಸ್ಟ್ ದಿನ ಉಪವಾಸ ಪ್ರಾರ್ಥನೆ ಮಿಸ್ ಮಾಡ್ಕೋಬೇಡಿ. ಅವತ್ತು ಕೆಲವು ಕಟ್ಟುಗಳು, ಕೆಲವು ಮಾಟ ಮಂತ್ರಗಳು, ಕೆಲವು ಶಕ್ತಿಗಳು, ಕೆಲವು ಅಂಧಕಾಲ ಬಲಗಳು, ಕೆಲವು ರೋಗ ಸೌಖ್ಯಗಳು ನಡೆಯುತ್ತೆ. ದೇವರು ದೊಡ್ಡ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೇವರು ಖಂಡಿತ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ ಬನ್ನಿ, ದೇವರಿಗೆ ಕೂಟದಿಂದ ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರಿಗೂ ಗಾಡ್ ಬ್ಲೆಸ್ ಯು. ಎಲ್ಲರೂ ನಿಮ್ಮ ತಮ್ಮ ತಮ್ಮಲ್ಲಿ ಪರಿಚಯ ಮಾಡಿಕೊಂಡು ಪ್ರೈಸ್ ತೊಗೊಳ್ಳಿ. ಗಾಡ್ ಬ್ಲೆಸ್ ಯು.